ಮಗ ತಪ್ಪಿಸ್ಕೊಂಡು ಹೋಗ್ಬಿಟ್ಟ ರಾಸ್ಕಲ್. ಕೀರ್ತಿರಾಜ್, ಇನ್ನೆಲ್ಲ ನಾಳೆ ನಿನ್ನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ನಿನ್ನ ಕುತಂತ್ರಗಳನ್ನು ಕೋರ್ಟಿನಲ್ಲಿ ಸಾಬೀತುಪಡಿಸಿ ಈ ಸಮಾಜದಲ್ಲಿ ನಡೆಸುತ್ತಿರುವ ಈ ನಿನ್ನ ಕಳ್ಳದಂಧೆಗಳೆಲ್ಲವನ್ನು ಬಯಲಿಗೆಳೆದು ನಿನ್ನನ್ನು ಜೈಲು ಕಂಬ ಎಣಿಸುವಂತೆ ಮಾಡಲಿಲ್ಲ. ನನ್ನ ಹೆಸರು ಶಂಕರ್. ಸಾಮ್ರಾಜ್ಯದಲ್ಲಿ ಹಣದಿಂದಲೇ ದರೋಡೆ, ಕೊಲೆ, ಸುಲಿಗೆ ನಡೆಯುತ್ತಿರುವುದು. ಈ ಹಣದಿಂದಲೇ ಹೆಣ್ಣಿನ ಶೀಲಾಣ ನಡೆಯುತ್ತಿರುವುದು. ಈ ಕೀರ್ತಿರಾಜ್ ಒಂದು ಕಾಲದಲ್ಲಿ ಅಪ್ಪಟ ಬಡವ, ಈಗ ದೊಡ್ಡ ಕೋಟ್ಯಾಧಿಪತಿ. ನೀನೊಬ್ಬ ಮಾಮೂಲಿ ಭಕ್ತ ಕಣ. ಈ ಕೀರ್ತಿರಾಜ್ ಎದುರಿಗೆ ಹೆಡೆ ಎತ್ತಿದವರು ಯಾರೂ ಉಳಿಲ್ಲ. ಅದ್ರಲ್ಲಿ ನೀನೊಬ್ಬ ಮಾಮೂಲಿ ಕೇರೆ ಕಣ. ಈ ಕೀರ್ತಿರಾಜ್ ಮನ್ಸ್ ಮಾಡಿದ್ರೆ ಈ ಊರೇ ಹೆಗಾಡಿಸಲ್ಲ. ಬೈ ದ ವೇ ಮಿಸ್ಟರ್, ತಾವ್ಯಾರು? ಕೀರ್ತಿರಾಜ್, ತಾವ್ಯಾರು? ನಮ್ಮ ಉದ್ಯೋಗ ಏನು ಅಂತ ಇದೆಲ್ಲರ ಸಂಪೂರ್ಣ ಚಾತುರ್ಯತೆ ಬಲ್ಲ ಏಕಮಾತ್ರ ವ್ಯಕ್ತಿ ಈ ಈ ಕೀರ್ತಿರಾಜ್ ಮುಂದೆ ಎದೆ ತಟ್ಟಿ ಮಾತನಾಡಿದವನೆಂದ್ರೆ ನೀನೊಬ್ಬನೇ ಕಣ. ಮೆಚ್ಚಿದೆ ಕಣ ನಿನ್ನ ಧೈರ್ಯವನ್ನ. ಮಿಸ್ಟರ್ ಪ್ರಭಾತ್, ನೀವೇನು ಮಾಡಿಕೊಂಡಿದ್ದೀರಾ? ಉದ್ಯೋಗ ಈ ಊರಿನ ಆಗಾರ್ಭ ಶ್ರೀಮಂತ ಧನರಾಜನವರ ಎಸ್ಟೇಟ್ ನಲ್ಲಿ ಮ್ಯಾನೇಜರ್ ಆಗಿ ಸದ್ಯಕ್ಕೆ. ಸಬಾಷ್ ಪ್ರಭಾತ್, ಸಬಾಷ್. ಈ 20 ಊರಿನ ಒಡೆಯ ಅವನು ನಿನ್ನ ಸಾವುಕಾರನೇ. 2 ಸುಪುತ್ರವನ್ನು ಹತ್ತು ಮೆರೆಯವನು ಅವನು ನಿನ್ನ ಒಡೆಯನೇ. ಪ್ರಭಾತ್, ಇನ್ನು ಮುಂದೆ ನೀ ಆ ಧನಂಜಯ ಕೆಳಗೆ ಕೆಲಸ ಮಾಡಬೇಕಿಲ್ಲ. ಈ ಕೀರ್ತಿರಾಜ್ ಜೊತೆ ಕೈ ಜೋಡಿಸಿ ಕೆಲಸ ಮಾಡು. ನಿನಗೆ ಎಷ್ಟು ಹಣ ಬೇಕೋ ಅಷ್ಟು ಹಣ ಕೊಡ್ತೀನಿ. ಆದರೆ ಒಂದು ಕೆಲಸ ಮಾತ್ರ ನೀ ಮಾಡಲೇಬೇಕು ಕಣ. ಅದೇನೆಂದ್ರೆ ಆ ಧನಂಜಯ ಹಾಗೂ ಅವನ ಕುಟುಂಬ ಆಗಬೇಕು. ಹಾಗೆಯೇ ಅವನ ಸುಪುತ್ರ ತಾನೊಬ್ಬ ಸಮಾಜ ಸೇವಕ ಅಂತ ಊರಿನ ಮುಂದೆ ಬೆಳೆಯುತ್ತಾನಲ್ಲ, ಅವನ ವಿಧಿವಶ ಆಗಬೇಕು. ಅವಾಗಲೇ ಈ ಕೀರ್ತಿರಾಜ್ಗೆ ಸಮಾಧಾನ. ಎಷ್ಟು ಹಣ ಬೇಕೋ ಹೇಳೋ ಅಷ್ಟು ಹಣ ಕೊಡ್ತೀನಿ.
ಆದರೆ I say, hey Ranga, it is called.